ನಮಸ್ಕಾರ, ಶುಭೋದಯ. ಇವತ್ತು ಒಂದು ಲೆಕ್ಕಾಚಾರದ ಪದ್ಯ ತಂದಿದ್ದೀನಿ. ಲೆಕ್ಕಾಚಾರ ಅಂತಂದರೆ ಕೊಡುಕೊಳ್ಳುವಿಕೆ ಅಥವಾ ಋಣಭಾರಗಳು, ಆ ಒಂದು ಚಿತ್ರ ಅಥವಾ ಅದೊಂದು ವಿಚಾರವನ್ನು ಪದ್ಯದಲ್ಲಿ ಒಂಚೂರು ಹೊಂದಿಸಿ ತಂದಿರೋದು. ಭೂದೇವಿ ಇತ್ತ ಮೊತ್ತವೇನೋ ಋಣದ ಲೆಕ್ಕ ತೀರಿಸಲೆಂದೇ ಉದಯಿಸುತ್ತಿಹ ನೆರವಿ, ಬೆಳಗು ಬರಿ ಬಡ್ಡಿ ಅಸಲು ಮಧ್ಯಾಹ್ನ ಚಕ್ರಬಡ್ಡಿಯು ಸಂಜೆ, ಬೇಸರಿಸದೆ ತಂದಿಹನು ಕಿರಣಧನ ತೆಗೆದುಕೊಳ್ಳಿರೇಳಿ. ಈ ಭೂಮಿಗೆ ಅವನದ್ದು ಋಣ ತೀರ್ಸಕ್ಕೆ ಬಂದಿದ್ದಾನೆ, ಅಥವಾ ಯಾವುದೋ ಒಂದು ಕಾಲದಲ್ಲಿ ತಗೊಂಡಂತಹ ಹಣದ ಸಹಾಯವನ್ನು, ಅಂದರೆ ಏನೋ ಒಂದು ಸಹಾಯ ತಗೊಂಡಿದ್ದಾನೆ ಅವನು, ಹಣದ್ದೋ ಗುಣದ್ದೋ ಮತ್ತೊಂದು, ಅದನ್ನು ತೀರ್ಸೋಕ್ಕೋಸ್ಕರ ಬಂದಿದ್ದಾನೆ. ಭೂದೇವಿ ಇತ್ತ ಮೊತ್ತವೇನೋ ಅಂದರೆ ಅನಾದಿ ಕಾಲದಿಂದ ಸೂರ್ಯ ಈ ಬೆಳಕಿನ ಲೆಕ್ಕ ತೀರಿಸ್ತಾನೆ ಇರೋದ್ರಿಂದ ಭೂತಾಯಿ ಭೂದೇವಿ ಅವನಿಗೆ ಎಷ್ಟು ಹಣ ಕೊಟ್ಟಿರ್ಬೋದು ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾನೆ ಕವಿ ಮೊದಲ ಸಾಲಲ್ಲಿ. ಭೂದೇವಿ ಇತ್ತ ಮೊತ್ತವೇನೋ, ಎಷ್ಟು ಕೋಟಿನೋ ಎಷ್ಟು ಲಕ್ಷ, ಎಷ್ಟು ಲಕ್ಷ ಕೋಟಿನೋ ಕೋಟಿನೋ ಆಕೆ ಏನೋ ಕೊಟ್ಟಿರ್ಬೇಕಲ್ಲ ರವಿಗೆ. ಋಣದ ಲೆಕ್ಕ, ಈ ಲೆಕ್ಕವನ್ನು ಈಗ ಇಸ್ಕೊಂಡಿರೋದು ಋಣದ ಲೆಕ್ಕ ತೀರಿಸಲೆಂದೇ ಉದಯಿಸುತ್ತಿಹನೆ ರವಿ. ಆ ಒಂದು ಋಣವನ್ನು ತೀರಿಸಬೇಕು ಅಂತಲೇ ರವಿ ಉದಯಿಸ್ತಾ ಇದ್ದಾನ ಪ್ರತಿದಿನ. ಬೆಳಗು ಬರೀ ಬಡ್ಡಿ, ಬೆಳಗಾಗೋದು ಅಂದರೆ ಉದಯ ಇದೆಯಲ್ಲ ಅದು ಬಡ್ಡಿ, ಅಂದರೆ ಸ್ಮಾಲ್ ಅಮೌಂಟ್. ಅದು ಬೆಳಕು ಕಡಿಮೆ ಇರುತ್ತೆ ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇರೋದು. ಅಸಲು ಮಧ್ಯಾಹ್ನ, ಅಸಲು ಸ್ವಲ್ಪ ಜಾಸ್ತಿ ಕೊಡ್ತಾನಂತೆ ಮಧ್ಯಾಹ್ನ ಅಸಲು. ಚಕ್ರಬಡ್ಡಿಯು ಸಂಜೆ, ಇಷ್ಟು ಸಾಲದು ಅಂತ ಚಕ್ರಬಡ್ಡಿ ಬೇರೆ ಕೊಡ್ತಾನ ಅವನು, ಕಾಂಪೌಂಡ್ ಇಂಟ್ರೆಸ್ಟು. ಬೇಸರಿಸದೆ ತಂದಿಹನು, ಇದನ್ನೆಲ್ಲವನ್ನು ಅವನು ಸಂತೋಷವಾಗಿ ಕೊಡ್ತಾ ಇದ್ದಾನೆ ಭೂದೇವಿಗೆ. ಬೇಸರಿಸದೆ, ಬೇಜಾರು ಮಾಡಿಕೊಳ್ಳದೆ ತಂದಿದ್ದಾನೆ. ಯಾವುದನ್ನು? ಕಿರಣಧನ, ಬೆಳಕಿನ ಧನವನ್ನು ತೆಗೆದುಕೊಳ್ಳಿರೇಳಿ. ಇದನ್ನು ನಾನು ನೀವು ಎಲ್ಲರೂ ಕೂಡ ಈ ಭೂಮಿ ಮೇಲೆ ಯಾರ್ಯಾರಿದ್ದೀವೋ ನಾವು ಭೂತಾಯಿ ಮಕ್ಕಳೇ, ಆದ್ದರಿಂದ ನಮಗೂ ಇದರಲ್ಲಿ ಹಕ್ಕಿದೆ. ಹೀಗಾಗಿ ಈ ಕಿರಣಧನವನ್ನು ಬಳಸ್ಕೊಂಡು ನಮ್ಮ ಬದುಕನ್ನು ಬೆಳೆಸಿಕೊಳ್ಳೋಣ ಹೇಳಿ ಅನ್ನೋದು ಈ ಪದ್ಯದ ಆಶಯ. ನಮಸ್ಕಾರ.